ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುಳಬಾಗಿಲು ತಾಲೂಕಿನ ಸರ್ಕಾರಿ ಶಾಲೆಗಳ ವಿದ್ಯಾದಾತ. ಸುಮಾರು ವರ್ಷಗಳಿಂದ ಸರ್ಕಾರಿ ಶಾಲೆಗಳ ಉನ್ನತಿಗೆ ಹಾಗೂ ಶಾಲಾ ಮಕ್ಕಳಿಗೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಟ್ರಸ್ಟ್ನ ಮುಖ್ಯಸ್ಥ ಜೋಗುಲಕಾಷ್ಟಿ ಮುನೇಶ್ ತಾಲೂಕಿನ ಅನೇಕ ಹಳ್ಳಿಗಳ ಶಾಲೆಗಳಿಗೆ ಭೇಟಿ ಮಾಡಿ ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಬೇಕಾದ ಪರಿಕರಗಳನ್ನು ನೀಡಿ ಶಾಲೆಯ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿದು ಪ್ರಾಥಮಿಕ ಹಂತದಲ್ಲಿ ಓದುವ ಬಡ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗುವ ಪ್ರಗತಿ ಚಾರಿಟಬಲ್ ಟ್ರಸ್ಟ್ಗೆ ಹಾಗೂ ಟ್ರಸ್ಟ್ನ ಮುನ್ನಡೆಸುವ ಮುಖ್ಯಸ್ಥರಿಗೆ, ವಿಶೇಷವಾಗಿ ಟ್ರಸ್ಟ್ಗೆ ದೇಣಿಗೆ ನೀಡುವ ಮಹಾದಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಲೇಬೇಕು. ಎರಡು 2025 ಪರೀಕ್ಷಾ ಸಮಯದಲ್ಲಿ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಸುಮಾರು 1.5 ಟನ್ ಪರೀಕ್ಷಾ ಪರಿಕರಗಳನ್ನು ನೀಡುವ ಮುಖೇನ ಟ್ರಸ್ಟ್ನ ಅಧ್ಯಕ್ಷ ಜೋಗುಲಕಾಷ್ಟಿ ಮುನೇಶ್ ಅವರನ್ನು ಕರ್ನಾಟಕ ಸಂಪಾದಕ ಹಾಗೂ ವರದಿಗಾರರ ಮುಳಬಾಗಿಲು ತಾಲೂಕು ಘಟಕದ ಪದಾಧಿಕಾರಿಗಳಿಂದ ಅಭಿನಂದನೆ ತಿಳಿಸುತ್ತೇವೆ. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪರಿಕರ ವಿತರಣೆ. ಮುಳಬಾಗಿಲು ತಾಲೂಕಿನ ಎಲ್ಲಾ ಸರ್ಕಾರಿ ಹಾಗೂ ವಸತಿ ಪ್ರೌಢಶಾಲೆಗಳ 1500 ಮಂದಿ 10ನೇ ವಿದ್ಯಾರ್ಥಿಗಳಿಗೆ ನಗರದ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸೋಮವಾರ ಉಚಿತ ಪರೀಕ್ಷಾ ಪರಿಕರಗಳನ್ನು ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಟ್ರಸ್ಟ್ ಅಧ್ಯಕ್ಷ ಜೋಗುಲಕಾಷ್ಟಿ ಮುನೇಶ್ ಮಾತನಾಡಿ, ತಾಲೂಕಿನ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಈಗಾಗಲೇ ಸುಮಾರು ವರ್ಷಗಳಿಂದಲೂ ಟ್ರಸ್ಟ್ನಿಂದ ಹಲವು ಉಪಕ್ರಮಗಳನ್ನು ನಡೆಸುತ್ತಾ ಬರಲಾಗಿದೆ ಎಂದು ಹೇಳಿದರು. ಕ್ಷೇತ್ರ ಸಮನ್ವಯ ಅಧಿಕಾರಿ ಪಿ ಸೋಮೇಶ್ ಮಾತನಾಡಿ, SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಮುಳಬಾಗಿಲು ತಾಲೂಕು ಮೊದಲ ಸ್ಥಾನಕ್ಕೆ ಏರಬೇಕು. ಅದಕ್ಕಾಗಿ ವಿಭಿನ್ನ ಚಟುವಟಿಕೆಗಳ ಮೂಲಕ ಶೈಕ್ಷಣಿಕ ವಾತಾವರಣ ಮೂಡಿಸಲು ಶಿಕ್ಷಕರು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ರಾಮಚಂದ್ರ ಮಾತನಾಡಿ, ಇಷ್ಟು ವರ್ಷ ತಾಲೂಕು ಫಲಿತಾಂಶದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಇದ್ದರೂ ಈ ಬಾರಿ ಮೊದಲ ಸ್ಥಾನ ಪಡೆಯಲೇಬೇಕು ಎಂದು ಪಣ ತೊಟ್ಟು ವಿಭಿನ್ನ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಆನಂದ್, ಲಕ್ಷ್ಮಯ್ಯ, ಪಿ ಸೋಮೇಶ್, ಅಂಜಲಿ, ವೆಂಕಟಗಿರಿಯಪ್ಪ, ಎನ್ ಜಗದೀಶ್, ಅರುಣ್ ಕುಮಾರ್, ರಹೀಂ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ಇದ್ದರು. ಇದೊಂದು ಕ್ರೂಷಿಯಲ್ ಟೈಮ್ ಇದು. ಅದಕ್ಕೇನಂತಂದರೆ, ಈಗ ಯಾವುದೋ ಒಂದು ಸ್ಪೋರ್ಟ್ಸನ್ನು ತಗೊಂಡಾಗ ವರ್ಷ ಪೂರ್ತಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅದು ಪರ್ಫಾರ್ಮೆನ್ಸು ವಿನ್ನಿಂಗ್ ಸ್ಟೇಜ್ ಬಂದಾಗ ಅವತ್ತು ನಾವು ಪರ್ಫಾರ್ಮ್ ಮಾಡಲೇಬೇಕಾಗುತ್ತೆ. ವಿದ್ಯೆ ಕೂಡ ಅಷ್ಟೇ, ನಾವು ವರ್ಷ ಪೂರ್ತಿ ಓದಬೇಕು. ಈಗ ಪರ್ಫಾರ್ಮ್ ಮಾಡೋ ಟೈಮು, ನಿಮ್ಮ ಒಂದು ಸಾಮರ್ಥ್ಯವನ್ನು ಸಾಬೀತು ಮಾಡಿಸ್ಕೊಳ್ಳುವಂಥ ಟೈಮು. ಈ ಟೈಮಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿ ಈ ವರ್ಕ್ಶೀಟ್ಸ್ ಮೇಲೆ ನಿಮ್ಮ ಎಲ್ಲ ಎಫರ್ಟನ್ನು ತೋರಿಸಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಕೂತ್ಕೊಂಡಿದೆ. ಆದಲ್ಲಿ ಈ ತಾಲೂಕಿನಲ್ಲಿರುವಂಥ 1400 ಮಕ್ಕಳಿದ್ದಾರೆ, SSLC ಮಕ್ಕಳು ಈ ಸರಿ ಎಕ್ಸಾಮ್ ತಗೊಳ್ಳುವಂಥವ್ರು. ಅವ್ರಿಗೆಲ್ಲ ಕೂಡ ವರ್ಕ್ಶೀಟ್ಸ್ ಬೇಕು ಅಂತ ಹೇಳಿದ್ರು. ಇದು ನನಗೆ ತುಂಬ ಎಲ್ಲೋ ಕನೆಕ್ಟ್ ಆಯಿತು. ಯಾಕಂತಂದರೆ, ನಾವು ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳ ಒಂದು ಗುಣಮಟ್ಟ, ಅವರ ಒಂದು ಸಾಮರ್ಥ್ಯವನ್ನು ಡೆವಲಪ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮಗೂ ಒಂದು ಇವಾಗ ಅನಿಸ್ತು, ಒಬ್ಬ ರೈಟ್ ಪರ್ಸನ್ ನಮಗೆ ಕನೆಕ್ಟ್ ಆಗಿದ್ದಾರೆ ಅಂತ. ನಿಜವಾಗ್ಲೂ ಅದು ತುಂಬ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ಆ ಥರ ನಮಗೆ ಇಷ್ಟು ವರ್ಷಗಳು ಕೂಡ ನಮ್ಗೆ ಹಲವಾರು ಸಹಕಾರವನ್ನು ಕೊಟ್ಟಿದ್ದಾರೆ. ಬಟ್ ನೀವು ಕೂಡ ಅದಕ್ಕಿಂತ ಇನ್ನು ಒಂದು ಒಳ್ಳೆ ವ್ಯಕ್ತಿ ಕನೆಕ್ಟ್ ಆಗಿದ್ದಾರೆ ಅಂತ ಇನ್ನೊಂದಷ್ಟು ಇನ್ಸ್ಪಿರೇಷನ್ ನಮ್ಗೆ ಸಿಗೋ ಥರ, ಖಂಡಿತ ಇನ್ಸ್ಪಿರೇಷನ್ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಏನು ಇದನ್ನೆಲ್ಲ ಕೇಳಿದ್ರು, ನಾವು ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. 1400 ವರ್ಕ್ಶೀಟ್ಸನ್ನು ಜೊತೆಗೆ ಇನ್ನೂ ಹೆಚ್ಚಾಗಿ 1 ಬುಕ್ಕು 2 ಬುಕ್ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಕೊಳ್ಳೋದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿದ್ವಿ. ನೀವೆಲ್ಲ ಕೂಡ ಚೆನ್ನಾಗಿ ಬರೆದು ಈಗಾಗಲೇ ನಾವು ಮೊದಲೆಲ್ಲ ನಾನು ಓದ್ತಾ ಇರಬೇಕಾದ್ರೆ ಅಥವಾ ಸುಮಾರು
ಬ್ಯಾಕ್ ವರ್ಷಗಳು ನಾವು ನೋಡಿದಾಗ ಉಡುಪಿ, ಕಾರ್ಕಳ, ಮಂಗಳೂರು, ದಕ್ಷಿಣ ಕನ್ನಡ ಆ ಕಡೆ ಭಾಗಗಳ ಜಿಲ್ಲೆಗಳ ತಾಲೂಕುಗಳ ಒಂದು ಶಾಲೆಗಳು, ಸರ್ಕಾರಿ ಶಾಲೆಗಳು ಹೈಯೆಸ್ಟ್ SSLC ಮಾರ್ಕ್ಸ್ ತಗೊಳ್ತಾ ಇದ್ರು. ಫಸ್ಟು, ಸೆಕೆಂಡು, ಥರ್ಡು ಆ ಥರ ಬರ್ತಾ ಇದ್ರು. ನಮ್ಮ ಕೋಲಾರ ಜಿಲ್ಲೆ 7ನೇ ಪ್ಲೇಸು, 8ನೇ ಪ್ಲೇಸು, 10ನೇ ಪ್ಲೇಸು ಆ ಥರ ಬರ್ತಾ ಇತ್ತು. ಈಗ ಅದನ್ನೆಲ್ಲ ಕಾಲ ಬದಲಾಗಿದೆ. ನಾವು ಕೂಡ ಫಸ್ಟ್ ಬರ್ಬೋದು, ಅದೇನು ದೊಡ್ಡ ಕಷ್ಟ ಏನಿಲ್ಲ. ಕಷ್ಟಪಟ್ಟರೆ ಮುಳಬಾಗಿಲು ತಾಲೂಕಿಗೆ ಈ ಸ್ಟೇಟಲ್ಲಿ ಫಸ್ಟ್ ಬರ್ಬೋದು. ಎಲ್ಲದಕ್ಕೂ ಮುಳಬಾಗಿಲು ತಾಲೂಕು ಫೇಮಸ್. ಎಜುಕೇಷನಲ್ಲಿ ಯಾಕಿಲ್ಲ, ನಾವ್ಯಾಕೆ ಹಿಂದೆ ಇರಬೇಕು? ನಾವು ಫಸ್ಟ್ ಬರೋಣ, ತಗೊಳ್ಳಿ, ಚೆನ್ನಾಗಿ ಬರೀರಿ. ಇನ್ನು ನೆಕ್ಸ್ಟ್ ಈ ವರ್ಷ ಏನೆಲ್ಲ ಬೇಕು ಎಜುಕೇಷನ್ ನಿಮಗೆಲ್ಲ ಡೆವಲಪ್ ಆಗಲಿಕ್ಕೆ ಅದೆಲ್ಲ ಕೂಡ ನಾವು ಶಿಕ್ಷಣದ ಇಲಾಖೆ ಜೊತೆ ಇರ್ತೀವಿ ಅಂತ ಹೇಳ್ತಾ, ಹಾಗಾಗಿ ನಿಮ್ಮೆಲ್ಲ ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿಯೇ ನಾವು ನಮ್ಮ ಧ್ಯೇಯ ಅಂತ ಇಟ್ಕೊಂಡಿದ್ದೀವಿ. ನಮ್ಮ ವೆಂಕಟಪ್ಪ ಸರ್ ಹೇಳ್ತಾ ಇದ್ರು, ಮೇಲೆ ಹಂತದಲ್ಲಿ ಬರುವಂಥ ಎಲ್ಲ ಶಾಲೆಗಳು ಕೂಡ ನಾವು ಗಮನ ಹರಿಸ್ತೀವಿ ಸರ್, ದಯವಿಟ್ಟು ತಪ್ಪು ತಿಳಿಬಾರ್ದು ಅಂತ ಹೇಳ್ತಾ ಶಾಲೆಗೆ ಕೂಡ ಭೇಟಿ ಮಾಡ್ತೀವಿ. ಎಲ್ಲ ಪ್ರಾಥಮಿಕ ಶಾಲೆ ಶಿಕ್ಷಣದಿಂದ ಪ್ರೌಢ ಶಿಕ್ಷಣವರೆಗೂ ಎಲ್ಲ ಒಂದೇ ಕ್ಲಸ್ಟರ್ ಅದು. ಸೊ ಹಾಗಾಗಿ ಎಲ್ಲನೂ ಒಟ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತೇನು ಸಮಯದ ಅಭಾವದಿಂದ ಸಾಂಕೇತಿಕ ನಾವು ಇಲ್ಲೆಲ್ಲ ಮಕ್ಕಳಿಗೆ ನಾವು ಕೊಡ್ತೀವಿ, ಮಿಕ್ಕಿದೆಲ್ಲ ಕೂಡ ಜವಾಬ್ದಾರಿ ತಗೊಳ್ಳೋ ಸಾರುಗಳಿದ್ದಾರೆ, ಅವರೆಲ್ಲ ತಗೊಂಡು ಎಲ್ಲ ಶಾಲೆಗಳು ದಯವಿಟ್ಟು ರೀಚ್ ಮಾಡಬೇಕು. ಎಲ್ಲ ಒಂದು ಮಗು ಕೂಡ ಮಿಸ್ ಆಗದ್ರೆ ರೀಚ್ ಆಗಬೇಕು ಅನ್ನೋದೇ ನನ್ನ ಒಂದು ಭಾವನೆ. ಆದ್ರಿಂದ ನಿಮ್ಗೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ, ಆ ಕಡೆ ಇರುವಂಥ ಎಲ್ಲ ಶಿಕ್ಷಕಿಯರಿಗೂ, ಮುಖ್ಯವಾಗಿ SSLC ಮಕ್ಕಳಿಗೆ ಎಲ್ಲರಿಗೂ, ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ನಮ್ಮ ಮಾತಿಗೆ ಮನ ಕೊಟ್ಟು ಬಂದಿದೆ, ಅವ್ರಿಗೂ ಎಲ್ಲ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಒಳ್ಳೇದಾಗ್ಲಿ. ಆರೋಗ್ಯದಿಂದ ಇರಲಿ ಅಂತ ಹಾರೈಸ್ತಾ, ಇದಕ್ಕೆ ಕೈ ಜೋಡಿಸಿರುವಂಥ ನಮ್ಮೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಮ್ಮ ಹೈಸ್ಕೂಲ್ ಸಂಘದ ಎಲ್ಲ ಪದಾಧಿಕಾರಿಗಳು, ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಉರ್ದು ಶಾಲೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಇದು ಒಳ್ಳೆಯ ಕಾರ್ಯಕ್ರಮ ಅಂತ ನನ್ನ ಕೈ ಬಲಪಡಿಸಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಮಗದೊಮ್ಮೆ ನಮ್ಮ BRC ಕೋಆರ್ಡಿನೇಟರ್ ಆಗಿರ್ಬೋದು, ಎಲ್ಲರೂ ಕೂಡ ಮಗದೊಮ್ಮೆ ಹೊಂದಿಸ್ತಾ, ಸಮಯದ ಅಭಾವದಿಂದ ಇದು ಒಳ್ಳೆಯ ಕಾರ್ಯಕ್ರಮ, ಇದಕ್ಕೆ ಹಂಚಿಕೆ ಮಾಡ್ತೀವಿ. ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಯಾವ ಶಾಲೆಗೆ ಎಷ್ಟು ಹಂಚ್ಬೋದು ಕ್ಯಾಲ್ಕುಲೇಷನ್ ಮಾಡಿ ಹಂಚ್ತೀವಿ. ವರ್ಕ್ಶೀಟು ದಯವಿಟ್ಟು ಇದನ್ನು ವಿದ್ಯಾರ್ಥಿಗಳು ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ತಕ್ಷಣ ಅದಕ್ಕೆ ಕಾರ್ಯರೂಪಕ್ಕೆ ತಂದು ನಿಮಗೆ ಟೆಸ್ಟ್ಗಳು ಬರೆಯುವಾಗ ಟೆಸ್ಟ್ ಪೇಪರ್ ಆಗಿ ಬಳಸ್ಕೋಬೋದು, ಮ್ಯಾಥ್ಸ್ ವರ್ಕ್ಶೀಟ್ ಆಗಿ ಬಳಸ್ಕೋಬೋದು, ಸೈನ್ಸ್ ಚಿತ್ರಗಳು ಬಳಸ್ಕೋಬೋದು, ಸೋಷಿಯಲ್ಲು ಮ್ಯಾಪ್ಸ್ ಬಳಸ್ಕೋಬೋದು, ಮ್ಯಾಪ್ಸ್ ಬರೆಯೋದಕ್ಕೆ ಬಳಸ್ಕೋಬೋದು. ಈ ರೀತಿ ಅನೇಕ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗು ಬರೆಯೋಕ್ಕೆ, ಎಲ್ಲದಕ್ಕೂ ಕೂಡ ಎಲ್ಲ ಸಬ್ಜೆಕ್ಟ್ಗೂ, ಕನ್ನಡ ಯಾವುದೇ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ಗೂ ನೀವು ಬಳಸ್ಕೊಂಡು ನೀವು 10th ವಿದ್ಯಾರ್ಥಿಗಳು ಒಳ್ಳೆಯ ಉತ್ತಮ ಫಲಿತಾಂಶಕ್ಕೆ ಅನುಕೂಲ ಮಾಡಬೇಕು ಅಂತ ನಮ್ಮ ಬಾಲಕಿಯರ ಮತ್ತು ಬಾಲಕರ ಪ್ರೌಢಶಾಲೆಗಳಿಗೆ ಪ್ರಾಂಶುಪಾಲರನ್ನು ವಿನಂತಿಸ್ಕೊಳ್ತಾ, ಉಪ ಪ್ರಾಂಶುಪಾಲರನ್ನು ಅವನು ಪ್ರಾರ್ಥಿಸ್ಕೊಳ್ತಾ, ಇಲ್ಲಿ ರಿಸಲ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಆಗಿದೆ. ಗರ್ಲ್ಸ್ ಕಾಲೇಜ್ ಮತ್ತು ಬಾಯ್ಸ್ ಕಾಲೇಜ್ ಫಸ್ಟು ಇದು ಸುಧಾರಿಸ್ಬೇಕು. ಭಾಳ ಒಳ್ಳೆ ಬಂದರೆ ನೀವೆಲ್ಲ ಮಾದರಿ ಆಗಬೇಕು, ತಾಲೂಕಿಗೆ ಮಾದರಿ ಆಗಬೇಕು ಅಂತ ಕೋರ್ಕೊಳ್ತಾ ಮುಂದೆ ಬರಬೇಕು. ನಮ್ಮ ಮುನೇಶ್ವರಂತಹ ಸಹೃದಯಿಗಳು ಸಾಕಷ್ಟು ಜನ ಮುಂದೆ ಬರಬೇಕು. ಶೈಕ್ಷಣಿಕವಾಗಿ ಸಹಾಯ ಮಾಡಬೇಕು. ಶೈಕ್ಷಣಿಕವಾಗಿ ಸಹಾಯ ಮಾಡಿದಾಗ ನಮ್ಮ ಮಕ್ಕಳ ಎಲ್ಲ ಅಭಿವೃದ್ಧಿ ಕೂಡ ಆಗ್ತದೆ ಅಂತ ಹೇಳ್ತಾ, ಎಲ್ಲರ ಮನೆಗಳು ಕೂಡ ಉದ್ಧಾರ ಆಗ್ತದೆ ಅಂತ ಹೇಳ್ತಾ, ಅವರಿಗೆ ಅವರ ಟ್ರಸ್ಟ್ಗೆ ಇನ್ನೂ ಆರ್ಥಿಕ ಬಲ ಸಾಕಷ್ಟು ಬರಲಿ. ಆಗ ಅವರ ಟ್ರಸ್ಟು ಬಹಳ ಉತ್ಸಾಹ ಸ್ಥಿತಿಗೆ ಹೋಗಲಿ. ಮುನೇಶ್ ಸರ್ ಅವರು ಹೃತ್ಪೂರ್ವಕವಾಗಿ ಮನಪೂರ್ವಕವಾಗಿ ಮಕ್ಕಳಿಗೆ ವರ್ಕ್ಶೀಟ್ಸನ್ನು ಒದಗಿಸ್ತಾ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಸಿದ್ಧರಿದ್ದು ಅವರನ್ನು ಪ್ರೇರೇಪಣೆ ಮಾಡಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಷ್ಟೊತ್ತು ಮಾತಾಡಿದರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಲೇಖನ ಸಾಮಗ್ರಿಗಳು, ಬರವಣಿಗೆಯ ಒಂದು ಕಲಿಕೋಪಕರಣಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರಗತಿ ಚಾರಿಟಬಲ್ ಟ್ರಸ್ಟನ್ನು ಪ್ರಾರಂಭ ಮಾಡಿಕೊಂಡು ಮುಳಬಾಗಿಲು ತಾಲೂಕಿನ ಸಮಸ್ತ ನಾಗರಿಕರನ್ನು ಮತ್ತು ಸಮಸ್ತ ಸಮಾಜವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಒಂದು ಗುರಿ ಉದ್ದೇಶ ಇಟ್ಕೊಂಡು ಆ ನಿಟ್ಟಿನಲ್ಲಿ
ಭಾಳಷ್ಟು ಮುಂದೆ ಸಾಗಿರ್ತಕ್ಕಂತಹ ಪ್ರಗತಿ ಚಾರಿಟೇಬಲ್ ಟ್ರಸ್ಟು ಮತ್ತು ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಮುನೇಶ್ ಅವ್ರಿಗೂ ಮತ್ತು ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸಂತೋಷದಿಂದ ನಾನು ಅಭಿನಂದನೆಗಳು ಹೇಳಬೇಕಾಗಿತ್ತು. ಹೆಚ್ಚಿನ ಒಂದು ಕಷ್ಟದ ಕೆಲಸ ಅಲ್ಲ. ನೀವು ಅಂದ್ಕೊಂಡಿರ್ಬೋದು ಸರ್ಕಾರಿ ಶಾಲೆ ಮಕ್ಕಳು ನಾವು ಬಡವರು, ನಮ್ಗೆ ವಿದ್ಯಾಭ್ಯಾಸ ಕಡಿಮೆ ಇದೆ ಅಂತ. ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ, ಜ್ಞಾನದಲ್ಲಿ ಅವ್ರಿಗಿಂತ ಕಡಿಮೆ ಇಲ್ಲ. ನೀವು ಅವ್ರಿಗಿಂತ ಜೋರಿದ್ದೀರಿ. ನೀವು ಎಲ್ಲಿ ಬಿಟ್ಟರು ಕೂಡ, ಸಮುದ್ರದಲ್ಲಿ ಬಿಟ್ಟರು ಕೂಡ ಈಜ್ಕೊಂಡು ಬರುವಂಥ ಶಕ್ತಿ ನಿಮಗಿದೆ, ಅವ್ರಿಗಿಲ್ಲ. ಅಮ್ಮ ನಿಜವಾಗ್ಲೂ ಗಮನಿಸ್ತೀರಿ ನೀವು, ಅಮ್ಮ ಮಧ್ಯಾಹ್ನ ಬಾಕ್ಸ್ ಎತ್ಕೊಂಡು ಹೋಗ್ತಾಳೆ, ಮಗುನ ಕುಳಿಸ್ಕೊಂಡು ತಿನ್ನಿಸ್ಬಿಟ್ಟು ಅವ್ರ ಕೈ ತೊಳೆದ್ಬಿಟ್ಟು ಬರ್ತಾ ಇರ್ತಾರೆ. ನೋಡಿದ್ದೀವಿ ನಾವು ಕೊಡ್ತಾ ಇರೋದು. ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಅಂಕಗಳನ್ನು ಪಡೆಯೋದ್ರಲ್ಲಿ ನೀವು ಯಶಸ್ವಿ ಆಗಬೇಕು. ಒಂದು ಸಭೆ ಇದು ನೋಡಿ, ಕೋಟಿಗಳಿರತ್ತೆ, ಕೊಳಿತಾ ಇರತ್ತೆ, ಅವ್ರಿಗೆ ಮಕ್ಕಳು ಇರಲ್ಲ, ಅವ್ರಿಗೂ ಸಹ ದಾನ ಮಾಡ್ತಕ್ಕಂಥ ಗುಣ ಬರೋದಿಲ್ಲ. ನಮ್ಮ ಮುನೀಶ್ ಸರ್ ಅವರು ವರ್ಕ್ಶೀಟ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳು ಕೂತಿರ್ತಕ್ಕಂಥ ಮಕ್ಕಳು, ಕೆಲವರಿಗೆ ತಂದೆ ತಾಯಿಗಳಿರಲ್ಲ, ಕೆಲವರು ಬೇರೆ ಪೇರೆಂಟ್ ಜೊತೆಯಲ್ಲಿ ವಾಸ ಮಾಡ್ತಿರ್ತಾರೆ. ಇದು ತುಂಬ ಅನುಕೂಲಕರವಾದ್ದು. ಇಂಥ ದಾನ ಅಂತಕ್ಕಂಥದ್ದು ಪವಿತ್ರವಾದ್ದು. ವಿದ್ಯೆಗಾಗಿ ನಾವು ದಾನ ಧರ್ಮಗಳನ್ನು ಮಾಡಿದಾಗ ಅದು ಪ್ರತಿಫಲ ನೀಡಬೇಕಾಗತ್ತೆ. ಆ ಪ್ರತಿಫಲ ನಿಮ್ಮಿಂದ ಆಗಬೇಕು. ಯಾಕೆ ಅಂತಂದರೆ ಇಷ್ಟೊಂದು ಖರ್ಚು ಮಾಡಿ ಈ ಒಂದು ವರ್ಕ್ಶೀಟ್ಸನ್ನು ಕೊಡ್ತಾ ಇದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ನೀವು ಹೆಚ್ಚಾಗಿ ಬರೆದಾಗ ಮಾತ್ರ ನಾವು ಎಕ್ಸಾಮಿನೇಷನಲ್ಲಿ ನಾವು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಬ್ಬರು ಟ್ರಾನ್ಸ್ಫರ್ ಆದರು, ಒಬ್ಬರು ರಿಟೈರ್ ಆದರು, ಒಂದು ಕ್ಷಣದಲ್ಲಿ ಅವರು ಟೀಚರನ್ನು ಅಲರ್ಟ್ ಮಾಡ್ತಾರೆ. ಆದರೆ ನಮ್ಮ ಸರ್ಕಾರದ ಪ್ರಾಬ್ಲಮ್ ಇದಿದೆ. ಟೀಚರ್ ಇಲ್ಲ ಅಂತಂದ್ರೆ ಅಲ್ಲಿ ನಾವು ಎಲ್ಲಿ ಸೇರಿಸೋಣ ಅಂತ ಪ್ರಶ್ನೆ ಮಾಡ್ತಾರೆ. ಅದು ಕೆಲವು ದೋಷಗಳಿದೆ, ಅದನ್ನ ಸರ್ಕಾರ ಸರಿಪಡಿಸಿದ್ದೆ. ಆದ್ರೆ ಪ್ರೈವೇಟ್ಗಿಂತಲೂ ಗೌರ್ಮೆಂಟ್ ಶಾಲೆ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ.